ಹಾವೇರಿಯ ಬಿಜೆಪಿಯಲ್ಲಿ ಭಿನ್ನಮತ ಮಹಾಸ್ಫೋಟವಾಗಿದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಗೆ ಶುರುವಾಯಿತು ತಲೆಬಿಸಿ. ಬೊಮ್ಮಾಯಿಗೆ ಈಗ ಒಂದಲ್ಲ ಒಂದು ರೀತಿಯಾದಂತಹ ಅಡ್ಡಿ ಆತಂಕಗಳು ಎದುರಾಗ್ತಾನೆ ಇದ್ದಾವೆ. ಈಗ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ. ಅದರಲ್ಲೂ ಈಗ ತಲೆಬಿಸಿನ ತಂದಂಥವ್ರು ಯಾರು ಅಂತ ಹೇಳಿದ್ರೆ ಮಾಜಿ ಶಾಸಕ ನೆಹರು ಓಲೇಕಾರ್ ಸಮರವನ್ನ ಸಾರಿದ್ದಾರೆ ಬೊಮ್ಮಾಯಿ ವಿರುದ್ಧ. ಬಿಜೆಪಿಯಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ಗೆ ಓಲೇಕಾರ್ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಮಾತು. ಹಳೆ ಸೇಡನ್ನ ತೀರಿಸಿಕೊಳ್ಳೋಕೆ ಮುಂದಾದ್ರ ಮಾಜಿ ಶಾಸಕ. ಅನುದಾನ ಕೊಟ್ಟಿಲ್ಲವೆಂದು ಅಸಮಾಧಾನ ಹೊರಹಾಕಿದ್ರು ಓಲೇಕಾರ್. ಆಮೇಲೆ ಟಿಕೆಟ್ ಕೂಡ ಕೈ ತಪ್ಪಿತು ಅವ್ರಿಗೆ. ಜೊತೆಗೆ ಅವರು ಈ ಹಿಂದೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಸಚಿವ ಸಂಪುಟ ಅವಕಾಶ ಸಿಗಲಿಲ್ಲ ಇವರಿಗೆ. ಹೀಗಾಗಿ ಬೊಮ್ಮಾಯಿ ವಿರುದ್ಧ ಸೇಡ್ ತೀರಿಸಿಕೊಳ್ಳೋಕೆ ನೆಹರು ಓಲೇಕಾರ್ ಮುಂದಾಗಿದ್ದಾರೆ. ಈಗ ನೋಡಿ ಅವರು ಬಿಜೆಪಿಲಿದ್ದಾರೆ ಇನ್ನೂ ಕೂಡ ಓಲೇಕಾರ್. ಲಾಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಹಾವೇರಿ ವಿಧಾನಸಭಾ ಕ್ಷೇತ್ರದಿಂದ. ಅದರ ಜೊತೆಗೆ ಈ ಹಿಂದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆಗ ಡಿಮ್ಯಾಂಡ್ ಮಾಡಿದ್ರು ಓಲೇಕಾರು ನನ್ನೂ ಮಂತ್ರಿ ಮಾಡಿ ಅಂತ. ಮಾಡಲಿಲ್ಲ ಬೊಮ್ಮಾಯಿ. ಅವರೇ ಕಾರಣ ಅನ್ನೋದು ಇವರ ಆರೋಪ. ಬೊಮ್ಮಾಯಿ ಅವರೇ ನನ್ನ ತುಳಿತಾ ಇದ್ದಾರೆ, ನಂಗೆ ಟಿಕೆಟ್ ತಪ್ಪಲಿಕ್ಕೆ ಇವರೇ ಕಾರಣ, ದಲಿತ ಸಮುದಾಯವನ್ನು ಅಂದರೆ SC ಅವರನ್ನ ತುಳಿತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ನೇರಾನೇರವಾಗಿ ಮಾಡಿದರು. ಏಕವಚನದಲ್ಲಿ ಮಾತನಾಡಿದ್ರು, ಅವತ್ತು ಬೈದಿದ್ರು. ಈ ಲೋಕಸಭೆ ಚುನಾವಣೆಯಲ್ಲಿ ಬೊಮ್ಮಾಯಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಅವರ ವಿರುದ್ಧ ಸೇಡ್ ತೀರಿಸಿಕೊಳ್ಳೋಕೆ ಇದೊಂದು ಒಳ್ಳೆ ಟೈಮು ಅಂತ ಓಲೇಕಾರ್ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಒಳ ಇಟ್ಕೊಡ್ಲಿಕ್ಕೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಅಸಮಾಧಾನ ಅಂತೂ ಖಂಡಿತವಾಗ್ಲೂ ಓಲೇಕಾರ್ಗಿದೆ. ಇದೇ ಒಳ್ಳೆ ಟೈಮು ಅಂಥೇಳಿ ಒಳ ಇಟ್ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರಾ? ಎಷ್ಟು ಎಫೆಕ್ಟ್ ಆಗ್ಬೋದು ಈಗ ಓಲೇಕಾರ್ ಬಂಡಾಯ ಅಂತ ಬೊಮ್ಮಾಯಿಗೆ? ಪ್ರಭು, ಒಂದು ಕಡೆ ಅಂತಂದ್ರೆ ಹಾವೇರಿ ಲೋಕಸಭಾ ಅಂದ್ರೆ ಬಿಜೆಪಿಯ ಭದ್ರಕೋಟೆ. ಇಂತಹ ಭದ್ರಕೋಟೆಯಲ್ಲಿ ಈ ಬಾರಿ ಅಂತಂದ್ರೆ ಹೊಸ ಮುಖಕ್ಕೆ ಅವಕಾಶ ಸಿಗಬೇಕು ಅಂದ್ರೆ ಲೋಕಸಭಾ ಕ್ಷೇತ್ರಕ್ಕೆ ನಾನು ಹೇಳೋದಾದ್ರೆ ಇಲ್ಲಿ ಅಂತಂದ್ರೆ ಹೊಸ ಅವಕಾಶಕ್ಕೆ ಕೊಟ್ಟು ಸಿಗಬೇಕು ಅಂತೇಳಿ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದ್ ಗಡ್ಡದೇವರಮಠ ಈ ಇಬ್ಬರು ಈಗಾಗಲೇ ಅಂದ್ರೆ ಭರ್ಜರಿ ಪ್ರಚಾರವನ್ನು ಆರಂಭಿಸಿದ್ದಾರೆ. ಆದ್ರೆ ಇವತ್ತು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಸ್ವಪಕ್ಷ ವಿರುದ್ಧದಿಂದಲೇ ಇವತ್ತು ದೊಡ್ಡದಂತಹ ಒಂದು ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಅವರು ಮುಖ್ಯಮಂತ್ರಿ ಇದ್ದಾಗ ಸರಿಯಾದ ರೀತಿಯಂತಹ ಅನುದಾನವನ್ನ ಹಂಚಿಕೆ ಮಾಡಲಿಲ್ಲ ಮತ್ತು ಇಲ್ಲಿ ಯಾರನ್ನೂ ಸಹ ಇಲ್ಲಿ ಅಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಆರೋಪ ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಕೇಳಿ ಬರ್ತದೆ. ಅದೇ ರೀತಿಯಾಗಿ ಹಾವೇರಿ ಅಂದ್ರೆ ಮೀಸಲು ಕ್ಷೇತ್ರ. ಇದೇ ಒಂದು ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲಿ ಸರಿಯಾದ ರೀತಿಯಾದಂತಹ ಒಂದು ಅನುದಾನವನ್ನ ಹಂಚಿಕೆ ಮಾಡಲಿಲ್ಲ. ನಾನು ಅನುದಾನವನ್ನ ಕೇಳಿದ್ರೆ ನಾನು ಶಾಸಕನಿದ್ದಾಗ ಅನುದಾನವನ್ನ ಕೊಟ್ಟಿಲ್ಲ ಅಂತೇಳಿ ನೆಹರು ಓಲೇಕಾರ್ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಸ್ವಪಕ್ಷ ವಿರುದ್ಧಲೇ ನೆಹರು ಓಲೇಕಾರ್ ಗಂಭೀರ ಆರೋಪವನ್ನು ಮಾಡಿದ್ರು ಮತ್ತು ಸಚಿವ ಸಂಪುಟದ ಮೇಲೆ ನೆಹರು ಓಲೇಕಾರ್ ಅವರು ಕಣ್ಣಿಟ್ಟಿದ್ರು. ಆದ್ರೆ ಸಚಿವ ಸಂಪುಟನೂ ಅವರಿಗೆ ಕೊಲ್ಲಿಲ್ಲ, ನಿಗಮ ಮಂಡಳಿಯೂ ಸಹ ಇಲ್ಲಿ ಅಂತಂದ್ರೆ ನೆಹರು ಓಲೇಕಾರ್ ಅವರಿಗೆ ಕೊಲ್ಲಿಲ್ಲ. ಹೀಗಾಗಿ ಪಕ್ಷದ ವಿರುದ್ಧ ಅಸಮಾಧಾನವನ್ನ ನೆಹರು ಓಲೇಕಾರ್ ಅವರು ಶಾಸಕರಿದ್ದಾಗಲೇ ಇಲ್ಲಿ ಅಂತ ತೋರಿಕೊಂಡಿದ್ರು ಮತ್ತು ನೇರವಾಗಿ ಇಲ್ಲಿ ಮಾತಿನ ವಾಗ್ದಾಳಿಯನ್ನ ಅದು ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವೇ ಇಲ್ಲಿ ಅಂದ್ರೆ ಮಾತನಾಡುವಂತಹ ಕೆಲಸವನ್ನ ನೆಹರು ಓಲೇಕಾರ್ ಅವರು ಮಾಡಿದ್ರು. ಅದ ನಂತರ ಇಲ್ಲಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆ ನಡೆಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೆಹರು ಓಲೇಕಾರ್ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿ ಬೇರೆಯವರಿಗೆ ಟಿಕೆಟ್ ಕೊಡುವಂತಹ ಕೆಲಸವನ್ನ ಬಸವರಾಜ ಬೊಮ್ಮಾಯಿ ಅವರೇ ಮಾಡಿದ್ದಾರೆ ಅಂತೇಳಿ ನೆಹರು ಓಲೇಕಾರ್ ಅವರು ಕುಟುಕಿದ್ರು. ಅದರ ನಡುವೆ ಈಗ ಅದರ ಹಳೆಯ ಸೇಡನ್ನ ಈಗ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ನೆಹರು ಓಲೇಕಾರ್ ಅವರು ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನೆಹರು ಓಲೇಕಾರ್ ಶಕ್ತಿ ಏನೆಂಬುದನ್ನ ನಾನು ತೋರಿಸ್ತೇನೆ ಮತ್ತು ಈಗಾಗಲೇ ಅಂದರೆ ನನಗೆ ಸರಿಯಾದ ರೀತಿಯ ಅನುದಾನ ಹಂಚಿಕೆ ಮಾಡಿಕೊಟ್ಟಿಲ್ಲ ಮತ್ತು ನಾನು ಬಿಜೆಪಿಯಲ್ಲಿದ್ದರೂ ನನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ, ಹೀಗಾಗಿ ನಾನು ಏನೆಂಬುದನ್ನ ತೋರಿಸ್ತೇನೆ ಅಂತೇಳಿ ಈಗ ನೆಹರು ಓಲೇಕಾರ್ ಒಂದು ದಿಟ್ಟ ನಿರ್ಧಾರವನ್ನ ಮಾಡಿದ್ದಾರೆ. ಅದು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಇಲ್ಲಂದ್ರೆ ಕೆಲಸ ಮಾಡ್ತಿದ್ರೆ ಮತ್ತು ಬಿಜೆಪಿಗೆ ಒಳಗಿಂದೊಳಗೆ ದೊಡ್ಡ ಹೊಡೆತವನ್ನ ಕೊಡಲು ನೆಹರು ಓಲೇಕಾರ್ ಮುಂದಾಗಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.